ಎಲ್ಲರಿಗೂ ನಮಸ್ತೆ. ಶಿಕ್ಷಣದಲ್ಲೂ ಸಪ್ಲೈ ಚೈನ್ ಕಾನ್ಸೆಪ್ಟ್ ಇದೆ, ಮುಂದೆ ಇರಬಹುದು ಅನ್ನುವ ದೃಷ್ಟಿಕೋನದಿಂದ ಒಂದು ಶಾಲಾ ವ್ಯವಸ್ಥೆಯ ಬಗ್ಗೆ ಹೊಸ ದೃಷ್ಟಿಕೋನದಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈ ಒಂದು ವಿಡಿಯೋ ಆ ಒಂದು ದೃಷ್ಟಿಕೋನವನ್ನ ಕೊಡುವುದಕ್ಕೆ ಸಹಾಯ ಮಾಡಬಹುದು. ಸಪ್ಲೈ ಚೈನ್ ಅನ್ನುವುದು ಕೇವಲ ವ್ಯಾಪಾರಕ್ಕೋಸ್ಕರ ಅಲ್ಲ, ಅದು ಪ್ರಗತಿಯ ವ್ಯವಸ್ಥೆ. 1964ರಲ್ಲಿ ನಮ್ಮ ಶಾಲೆ ಲ್ಯಾಬೊರೇಟರಿ ಸ್ಕೂಲ್ ಅಂತ ಲೇಬಲ್ ಆಯ್ತು. ಶಿಕ್ಷಣದಲ್ಲಿ ಸಪ್ಲೈ ಚೈನ್ ಮತ್ತು ಪ್ರಯೋಗಶಾಲೆಯ ಪರಿಕಲ್ಪನೆ ಉಂಟಾಗಿ ನಮ್ಮ ಶಾಲೆಯ ಇತಿಹಾಸ DMS ಮೈಸೂರು ಅನ್ನುವುದು NCERT, ಒಹಿಯೋ ಸ್ಟೇಟ್ ಯೂನಿವರ್ಸಿಟಿ ಇವುಗಳ ಮಾರ್ಗದರ್ಶನದಲ್ಲಿ 60 ವರ್ಷ ಬೆಳೆದುಕೊಂಡು ಬಂದಿದೆ. In supply chain context, a laboratory school functions exactly like a cutting-edge research and development facility. Instead of just executing a standard process of teaching, an R&D school tests new methods guided by academic experts from NCERT, RCE, DMS, and Ohio State University to optimize transformation process of students and teachers to meet the quality in the education demand. Quality teachers. In such a scheme, 4-year BEd courses integrating subject and methods came into existence in science, commerce, agriculture, and technology. New way of training and assessment via internship in different towns were in practice. To support the skill part, demonstration schools were called the laboratory schools. Schools became experimental to try methods, sharpen skills. Work experience in DM schools included carpentry, gardening, science projects, smithy, electrical work. Children used tractor in gardening, lathe in smithy, turner in woodwork, and in electrical work, actual practice were given. Products of this experiment in supply chain transformed many students to become highly trained students. At the end of the course, the products were in great demand. ಶಿಕ್ಷಣ ಕ್ಷೇತ್ರದಲ್ಲಿ ಸಪ್ಲೈ ಚೈನ್ ಅಂದ್ರೇನು? ಇನ್ಪುಟ್ ವಿದ್ಯಾರ್ಥಿಗಳು ಮತ್ತು ಪಠ್ಯಕ್ರಮ, ರೂಪಾಂತರ ಮಾಡೋ ಟ್ರಾನ್ಸ್ಫಾರ್ಮೇಶನ್ ಏನಾಗಬೇಕು, ಬೋಧನೆ ಮತ್ತು ಕೌಶಲ್ಯ ವಿಕಸನ, R&D ಏನಾಗಬೇಕು, ಹೊಸ ಶಿಕ್ಷಣ ಪದ್ಧತಿಗಳು ಪ್ರಯೋಗಿಸುವ ಲ್ಯಾಬೊರೇಟರಿ ಸ್ಕೂಲ್, ಔಟ್ಪುಟ್ ಸಮಾಜಕ್ಕೆ ಕೊಡುಗೆ ನೀಡುವ ಸಿದ್ಧ ಜ್ಞಾನವಂತ ಪ್ರಜೆಗಳು. ಅಪ್ಸ್ಟ್ರೀಮ್ ಕೊಲಾಬರೇಷನ್, ಪೂರೈಕೆದಾರರು ಮತ್ತು ಜಾಗತಿಕ ಮಾರ್ಗದರ್ಶನ, ಜಾಗತಿಕ ಸಹಯೋಗ, ಒಹಿಯೋ ಸ್ಟೇಟ್ ಯೂನಿವರ್ಸಿಟಿ ನೀಡಿದ ತಾಂತ್ರಿಕ ಮಾರ್ಗದರ್ಶನ, ಸಂಪನ್ಮೂಲ ಸಪ್ಲೈ, ಉತ್ತಮ ಗುಣಮಟ್ಟದ ಸಂಶೋಧನೆಗಳು ಮತ್ತು ಸುಧಾರಿತ ಬೋಧನಾ ವಿಧಾನಗಳು. ಪೂರೈಕೆದಾರರು ಉನ್ನತ ಮಟ್ಟದ ಶಿಕ್ಷಣ ನೀಡಲು ಸಿದ್ಧರಾಗಿರುವ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು. ಇಂಟರ್ನಲ್ ಆಪರೇಷನ್ಸ್, ಪ್ರಯೋಗಶಾಲೆಯಾಗಿ ಶಾಲೆಯ ಕಾರ್ಯಾಚರಣೆ ಅಲ್ಲಿ ಪ್ರಾಯೋಗಿಕ ಕಲಿಕೆ, ಕೇವಲ ಪುಸ್ತಕದ ಜ್ಞಾನವಲ್ಲ, ಮಾಡಿ ಕಲಿ, ಲರ್ನ್ ಬೈ ಡೂಯಿಂಗ್ ಪದ್ಧತಿ, ಗುಣಮಟ್ಟ ನಿಯಂತ್ರಣ, ಕ್ವಾಲಿಟಿ ಅಶ್ಯೂರೆನ್ಸ್, ಹೊಸ ಬೋಧನಾ ಶೈಲಿಗಳ ನಿರಂತರ ಮೌಲ್ಯಮಾಪನ, ಮೂಲಸೌಕರ್ಯಗಳು, ಸಂಶೋಧನೆ ಹಾಗೂ ವಿದ್ಯಾರ್ಥಿಗಳ ವಿಕಸನಕ್ಕೆ ಬೇಕಾಗಿರ್ತಕ್ಕಂಥ ತರಗತಿಗಳು ಮತ್ತು ಲ್ಯಾಬೊರೇಟರಿಗಳು. ಡೌನ್ ಸ್ಟ್ರೀಮ್ ಔಟ್ಪುಟ್ಸ್, ಉನ್ನತ ಗುಣಮಟ್ಟದ ಔಟ್ಪುಟ್ ಏನು, ವಿಶೇಷ ಔಟ್ಪುಟ್ ಏನು, ಕೇವಲ ಪಾಸಾದ ವಿದ್ಯಾರ್ಥಿಗಳಲ್ಲ,
ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಬಲ್ಲ ನಾಯಕರು, ಮಾರುಕಟ್ಟೆ ವಿತರಣೆ, ಉನ್ನತ ವಿಶ್ವವಿದ್ಯಾಲಯಗಳು ಮತ್ತು ಜಾಗತಿಕ ಕಂಪನಿಗಳ ಸುಲಭ ಪ್ರವೇಶ. ಬ್ರ್ಯಾಂಡ್ ಮೌಲ್ಯ, ಲ್ಯಾಬೊರೇಟರಿ ಸ್ಕೂಲ್ RIE ಪ್ರಾಡಕ್ಟ್ಸ್ ಅಂತ ಹೇಳಿದರೆ ಸಮಾಜದಲ್ಲಿ ಸಿಗುವ ವಿಶೇಷ ಮನ್ನಣೆ. ಕನ್ಕ್ಲೂಷನ್: ಯಶಸ್ವಿ ಶಿಕ್ಷಣ ಸಪ್ಲೈ ಚೈನಿನ ಫಲಿತಾಂಶ. ಸರಿಯಾದ ಮಾರ್ಗದರ್ಶನ, ಉತ್ತಮ ಸಪ್ಲೈ ಚೈನ್ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ನಮ್ಮ ಶಾಲೆಯು 1964ರಿಂದ 2020ರ ಇತಿಹಾಸವೇ ಇದಕ್ಕೆ ದೊಡ್ಡ ಸಾಕ್ಷಿ. Laboratory schools of NCERT, RIE and DMS have contributed to the country hundreds and thousands of quality teachers and quality students who are working in all parts of India and also in many countries of the globe. Attributions: ಈ ವಿಡಿಯೋವಿನ ಕಾನ್ಸೆಪ್ಟು, ಡಿಸೈನು, ವಾಯ್ಸು CG ನಾಗರಾಜ ಮತ್ತು ನನ್ನ ಸ್ಟೂಡೆಂಟ್ ಆದ ಮಿಸ್ಟರ್ ಶ್ರೀನಿಧಿ ಅನ್ನುವ ಒಬ್ಬ ವಿದ್ಯಾರ್ಥಿ. Scientific reference: ChatGPT, OpenAI and content reconstructed. Video is prepared solely for information purpose. ನನ್ನ ಯೂಟ್ಯೂಬ್ ಚಾನಲ್ @ನಾಗರಾಜ ಚಿತ್ರದುರ್ಗ 1938. ಈ ಚಾನಲ್ನಲ್ಲಿ ಕೊಟ್ಟಿರುವ ವಿಷಯಗಳು ಪರೀಕ್ಷೆಗಾಗಿ ಅಲ್ಲ, ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಲು. ಥ್ಯಾಂಕ್ ಯು.